ಗುಡ್ ಮಾರ್ನಿಂಗ್ ಸ್ಟೂಡೆಂಟ್ಸ್, ಎಲ್ಲರಿಗೂ ವಿದ್ಯಾಶಕ್ತಿಯ ಗಣಿತ ವಿಭಾಗಕ್ಕೆ ಸ್ವಾಗತ. ನಾನು ಇವತ್ತು 10ನೇ ತರಗತಿಯ ಸಂಖ್ಯಾಶಾಸ್ತ್ರ ಅನ್ನೋ ಒಂದು ಪಾಠವನ್ನ ಆಲ್ರೆಡಿ ಸ್ಟಾರ್ಟ್ ಮಾಡೇನಿ. ಅದ್ರೊಳಗೆ ಲಾಸ್ಟ್ ಕ್ಲಾಸ್ ಒಳಗೆ ಏನ್ ಹೇಳಿದ್ದೆ ನಿಮಗ, ಸರಾಸರಿ ಅನ್ನೋದನ್ನ ಅಥವಾ ಮೀನ್ ಅನ್ನೋದನ್ನ ನಾನು ಹೇಳಿದ್ದೆ. ಇವತ್ತು ಯಾವ್ದನ್ನ ಹೇಳ್ತಾ ಇದ್ದೀನಿ ಅಂದ್ರ ಬಹುಲಕ ಅಥವಾ ರೂಢಿ ಬೆಲೆ ಅಂತ ಹೇಳ್ತಾರೆ. ಸೊ ನಿಮಗೆ ಏನ್ ಜನರಲ್ ಆಗಿ ನಿಮಗೆ ಲಾಸ್ಟ್ ಕ್ಲಾಸ್ ಒಳಗೆ ಒಂದು ಎಕ್ಸಾಂಪಲ್ ಅನ್ನು ಕೂಡ ನಾನು ಕೊಟ್ಟಿದ್ದೆ, ಹೌದಾ? ಸೊ ಇದು ಯಾವ ಪಾಠ ಹಾಗಾದ್ರೆ? ಸಂಖ್ಯಾಶಾಸ್ತ್ರ. ಸಂಖ್ಯಾಶಾಸ್ತ್ರ, ಹೌದಾ? ನಾನು ಇವತ್ತು ಹೇಳ್ತಾ ಇರೋದು ಯಾವ್ದಂದ್ರ ಬಹುಲಕ ಅಥವಾ ರೂಢಿ ಬೆಲೆ ಅಂತ ಕರಿತೀವಿ, ಹೌದಾ? ನಿಮಗೆ ಇನ್ ಜನರಲ್ ಆಗಿ ನಾನು ಏನ್ ಹೇಳಿದ್ದೆ ಹೇಳ್ರಿ, ಬಹುಲಕ ಅಂದ್ರ ಯಾವ ಸಂಖ್ಯೆ ಎಷ್ಟು ಸಲ ರಿಪೀಟ್, ಜಾಸ್ತಿ ಸಲ ರಿಪೀಟ್ ಆಗಿದೆಯಲ್ಲ ಅದನ್ನ ಆ ದತ್ತಾಂಶಗಳ ಬಹುಲಕ ಅಥವಾ ರೂಢಿ ಬೆಲೆ ಅಂತ ನಾವು ಕರಿತೀವಿ, ಹೌದಾ? ಸೊ ಇಲ್ಲಿ ನಿಮಗೆ 10th ಒಳಗೆ ಏನಾಗತ್ತ, ಬಹುಲಕ ಅಂದ್ರ ಅದಕ್ಕೆ ಪರ್ಟಿಕ್ಯುಲರ್ ಆಗಿ ನಿಮಗೊಂದು ಫಾರ್ಮುಲಾ ಇದೆ. ಆ ಫಾರ್ಮುಲಾದ ಮುಖಾಂತರ ನಾವೀಗ ಏನ್ ಮಾಡ್ಬೇಕು, ಸ್ವಲ್ಪ ಅದು ಜನರಲ್ ಆಗಿರ್ತಕ್ಕಂಥ ಸಿಂಪಲ್ ಪ್ರಾಬ್ಲಮ್ ಬಿಟ್ಟು ಸ್ವಲ್ಪ ಇದು ಡಿಫ್ರೆಂಟ್ ಇದೆ. ಅದು ಯಾವ ರೀತಿ ಇದೆ ಅಂತ ನೋಡೋಣ. ಮೊದ್ಲಿಗೆ ನಾವೇನ್ ಮಾಡ್ಬೇಕೀಗ, ಬಹುಲಕವನ್ನ ಕಂಡು ಹಿಡಿಯುವಂತ ಸೂತ್ರವನ್ನ ನಾನು ಬರಿತೇನಂತ, ಹೌದಾ? ಹಾಗಾದ್ರೆ ಬಹುಲಕವನ್ನ ಕಂಡು ಹಿಡಿಯುವಂತ ಸೂತ್ರ ಯಾವ್ದು ಹೇಳ್ರಿ? ಬಹುಲಕ ಇಸ್ ಈಕ್ವಲ್ ಟು ಎಲ್ ಪ್ಲಸ್ F1 minus F0 2 into F1 minus F0 minus F2 into H, ಹೌದಾ? ಇಂಟು H ಅಂತ ಇದೆ, ಹೌದಾ? ಸೊ ಇಲ್ಲಿ ಏನಾಗತ್ತೆ ಹೇಳ್ರಿ, ಎಲ್ ಅಂದ್ರ ವರ್ಗ, ಬಹುಲಕವಿರುವ ವರ್ಗಾಂತರದ ಕೆಳಮಿತಿ, ಹೌದಾ? ಅದಾದ್ಮೇಲೆ F1 ಅಂದ್ರ ಬಹುಲಕವಿರುವ ವರ್ಗಾಂತರದ ಆವೃತ್ತಿ. ಆಮೇಲೆ F0 ಅಂದ್ರ ಬಹುಲಕ ಇರುವ ವರ್ಗಾಂತರದ ಹಿಂದಿನ ವರ್ಗಾಂತರದ ಆವೃತ್ತಿ. ಆಮೇಲೆ F2 ಅಂದ್ರ ಮುಂದಿನ ವರ್ಗಾಂತರ. H ಅಂದ್ರ ಆ ವರ್ಗಾಂತರದ ಗಾತ್ರ ನಮಗ, ಹೌದಾ? ಸೊ ಹಾಗಾದ್ರೆ ನಾವೀಗ ಏನ್ ಮಾಡೋಣ, ಒಂದು ಎಕ್ಸಾಂಪಲ್ ಅನ್ನ ಯಾವ ರೀತಿ ನಾವು ಪ್ರಾಬ್ಲಮ್ ಅನ್ನ ಸಾಲ್ವ್ ಮಾಡ್ಬೇಕು ಅನ್ನೋದನ್ನ ತೋರಿಸ್ತೇನಂತ, ಹೌದಾ? ಸೊ ಈಸಿ ಇದಾವು, ಸ್ವಲ್ಪ ನಮಗೇನಾಗಿರ್ತೈತಿ, ಸ್ವಲ್ಪ ಪೇಶನ್ಸ್ಲೆ ಮಾಡ್ಬೇಕಷ್ಟ, ಹೌದಾ? ಸೊ ಇಲ್ಲಿ ಏನಾಗತ್ತೆ ನೋಡ್ರಿ, ವರ್ಗಾಂತರ ನೆಕ್ಸ್ಟ್ ಫ್ರೀಕ್ವೆನ್ಸಿ ಅಥವಾ ಆವೃತ್ತಿ ಅಂತ ನಾನು ಬರೀತೇನೆ, ಹೌದಾ? ಆವೃತ್ತಿ, ಕರೆಕ್ಟ್? ಒಂದ್ ಸೆಕೆಂಡ್, ಹೌದಾ? ಇಲ್ಲಿ ವರ್ಗಾಂತರ ಏನಾಗಿದೆ, 1 to 3, ಹೌದಾ? ಆಮೇಲೆ 3 to 5, ನೆಕ್ಸ್ಟ್ 5 to 7, 7 to 9, 9 to 11 ಅಂತ ಇದೆ, ಹೌದಾ? ಅದಾದ್ಮೇಲೆ ಇದು 7, ಆಮೇಲೆ 8, 2, 2, 1 ಅಂತ ಇದೆ, ಹೌದಾ? ಸೊ ಈಗ ನಾನು ಏನ್ ಮಾಡ್ಬೇಕು ಹೇಳ್ರಿ, ಫಸ್ಟ್ ನಾನು ಏನ್ ಮಾಡ್ತೇನೆ, ಬಹುಲಕವನ್ನ ಕಂಡುಹಿಡಿಯುವ ಸೂತ್ರವನ್ನ ನಾನು ಇಲ್ಲಿ ಬರೀತೇನಂತ, ಹೌದಾ? ಸೊ ಎಲ್ ಪ್ಲಸ್, ಹೌದಾ? ಏನಿತ್ತು ನೋಡ್ರಿ, F1 ಮೈನಸ್ F0, ಹೌದಾ? ಈ ಸೂತ್ರವನ್ನ ನೆನಪಿಟ್ಕೊಳಕ್ ನಿಮಗ ಸಿಂಪಲ್ ಟೆಕ್ನಿಕ್ ಅಂದ್ರ ಇಲ್ಲಿ ನೋಡ್ರಿ, ಈ F1 F0 ಅನ್ನ ಇಲ್ಲಿ ಬರೀರಿ ಆಸ್ ಇಟ್ ಈಸ್, ಹೌದಾ? ಇಲ್ಲಿ 2 ಬರೋದು, ಇಲ್ಲೊಂದು F2 ಬರೋದ್ ಬಿಟ್ರೆ ನಿಮಗ ಫಾರ್ಮುಲಾ ಅಂದ್ರ ಈಸಿಲಿ ನಮಗ ನೆನ್ಪಿಟ್ಕೊಳಕ್ ಇದೊಂದು ಟೆಕ್ನಿಕ್, ಹೌದಾ? F1 ಮೈನಸ್ F0, ಹೌದಾ? ಅಲ್ಲೇನಾಗತ್ ನೋಡ್ರಿ, 2 ಇಂಟು F1 ಮೈನಸ್ F0 ಮೈನಸ್ F2 ಇಂಟು H ಅಂತ, ಹೌದಾ? ಸೊ ನಾನು ಇಲ್ಲೇ ಎಲ್ಲಾ ದತ್ತಾಂಶಗಳನ್ನ ಬರೀತೇನೆ, ಆಮೇಲೆ ಇಲ್ಲೇ ನಾವು ಫುಲ್ ಇದನ್ನ ಏನ್ ಮಾಡೋಣ, ಬರೆಯೋಣ, ಹೌದಾ? ಸೊ ಇಲ್ಲಿ ಏನಾಗತ್ ನೋಡ್ರಿ, ಫಸ್ಟ್ ಎಲ್ ಇಸ್ ಈಕ್ವಲ್ ಟು, ಎಲ್ ಅಂದ್ರ ನಾನು ಯಾವಾಗ ಎಲ್ಲಿ ನೋಡ್ಬೇಕಂದ್ರ ಇದ್ರೊಳಗ ಹೈಯೆಸ್ಟ್ ಸಂಖ್ಯೆ ಯಾವ್ದಿದೆ ನೋಡ್ರಿ, ಹೌದಾ? ಹೈಯೆಸ್ಟ್ ಸಂಖ್ಯೆ ಯಾವ್ದಿದೆ ನೋಡ್ರಿ, ಇಲ್ಲಿ 7 ಇದೆ, 8 ಇದೆ, 2, 2, 1 ಅಂತ ಇದೆ. ಹಾಗಾದ್ರೆ ನಮ್ದು ಹೈಯೆಸ್ಟ್ ಸಂಖ್ಯೆ ಇದಿದೆಯಲ್ಲ, ಸ್ವಲ್ಪ ನಾವ್ ಈ ರೀತಿ ಅದನ್ನ ರೌಂಡ್ ಮಾಡ್ಕೊಂಡ್ಬಿಟ್ರೆ ನಮಗೆ ಈಸಿಲಿ ಗೊತ್ತಾಗ್ತೈತಿ, ಹೌದಾ? ಸೊ ಇಲ್ಲಿ ಏನಾಗತ್ತ, ಹೈಯೆಸ್ಟ್ ಇರುವಂತಹ ಇದೇನಾಗತ್ತ, ವರ್ಗಾಂತರದ ಕೆಳಮಿತಿ. ಇಲ್ಲಿರುವಂತವಕ್ ನಾವೇನಂತ ಕರಿತೀವಿ, ಕೆಳಮಿತಿ ಅಂತ ಕರಿತೀವಿ, ಇವಕ್ಕ ಮೇಲ್ಮಿತಿ ಅಂತ ಕರಿತೀವಿ. ಹಾಗಾದ್ರೆ ಈ ಹೈಯೆಸ್ಟ್ ಏನ್ ವರ್ಗಾಂತ ಇದು ಆವೃತ್ತಿ ಇದೆಯಲ್ಲ, ಈ ವರ್ಗಾಂತರದ ಗಾತ್ರದ ಇದೇನಿದೆ, ಕೆಳಮಿತಿ ಎಷ್ಟಿದೆ, 3 ಅಂತ ಇದೆ, ಹೌದಾ? ನೆಕ್ಸ್ಟ್ ಇಲ್ಲಿ ನೋಡ್ರಿ, F1 ಅಂದ್ರ ಇದು ಹೈಯೆಸ್ಟ್ ಏನಿದೆಯಲ್ಲ ಅದು F1 8 ಇದೆ. ಆಮೇಲೆ
ಎಫ್ ನಾಟ್ ಅಂದ್ರ ಇದ್ರ ಹಿಂದ್ ಇರ್ತಕ್ಕಂಥದ್ದು, ಇದ್ರ ಹಿಂದ್, ಹೌದಾ. ಸೊ ಇದಕ್ ನಾವೇನಂತಾರ 7 ಎಫ್ ನಾಟ್. ಆಮೇಲೆ F2 ಅಂದ್ರ ಇದ್ರ ಮುಂದ್ಗಡೆ ಇರ್ತಕ್ಕಂಥದ್ದು, ಹೌದಾ, 2 ಅಂತ ಇದೆ. ಆಮೇಲೆ ಎಚ್ ಅಂದ್ರ ಈ ವರ್ಗಾಂತರದ ಗಾತ್ರ. ನಿಮಗ ಆ ಗಾತ್ರವನ್ನ ಕಂಡು ಹಿಡಿಲಿಕ್ಕೆ ಗೊತ್ತಾಗ್ಲಿಲ್ಲ ಅಂದ್ರ ಈಗ ಈ ಮೇಲ್ಮಿತಿ ಒಳಗ ಕೆಳ ಮಿತಿಯನ್ನ ಮೈನಸ್ ಮಾಡ್ರಿ, ನಿಮಗೆ ಈಸಿಲಿ ಗೊತ್ತಾಗ್ತೈತಿ. 3 - 1 2, 5 - 3 2, 7 - 5 2, 9 - 7 2, 11 - 9 ಆಲ್ಸೋ 2 ಅಂತ ಇದೆ. ಅಂದ್ರೆ ನಮ್ದ ವರ್ಗಾಂತರದ ಗಾತ್ರ ನಮಗ ಈಕ್ವಲ್ ಇರ್ತೈತಿ. ಅಂದ್ರೆ ನಮಗ್ ಗೊತ್ತಾಗ್ಲಿಲ್ಲ ಅಂದ್ರೆ ಹಂಗ್ ಮಾಡ್ರಿ, ಗೊತ್ತಾತಂದ್ರ ಅದು 1 2 3, ಹೌದಾ. ಸೊ ಹಾಗಾದ್ರೆ ನಮ್ದು ವರ್ಗಾಂತರದ ಆವೃತ್ತಿ ಎಷ್ಟಾಗತ್ ಹೇಳ್ರಿ, ಎಚ್ ಅಂದ್ರ 2 ಅಂತ ಆಗತ್ತ. ಸೊ ಇವನ್ನೆಲ್ಲ ನಾವು ಇದ್ರೊಳಗೆ ಏನಾಗ್ಬೇಕು, ಈಗ ಫಿಲ್ ಮಾಡ್ಬೇಕು. ಎಲ್ ಅಂದ್ರೆ ಎಷ್ಟಿದೆ, 3 ಪ್ಲಸ್, ಹೌದಾ. F1 ಅಂದ್ರ 8 - 7, ಹೌದಾ. ಎಫ್ ನಾಟ್ ಡಿವೈಡೆಡ್ ಬೈ 2 ಇಂಟು F1 ಅಂದ್ರೆ ಎಷ್ಟಿದೆ, 8 ಮೈನಸ್ ಎಫ್ ನಾಟ್ 7 ಮೈನಸ್ 2 ಅಂದ್ರ ಇಲ್ಲೇ F2 ಅಂದ್ರ 2 ಇದೆ. ಎಚ್ ಆಲ್ಸೋ ಎಷ್ಟೈತಿ ನಮಗಿಲ್ಲೇ 2 ಅಂತ ಇದೆ, ಹೌದಾ. 3 ಪ್ಲಸ್ 8 - 7 ಎಷ್ಟಾಗತ್ತ, 1, ಹೌದಾ. ಇಲ್ಲೇ ನೋಡ್ರಿ 2 8 16, ಹೌದಾ. ಇಲ್ಲೇ ನೋಡ್ರಿ ಸಜಾತಿಯ ಚಿಹ್ನೆಗಳಿದ್ರೆ ನಾವ್ ಏನ್ ಮಾಡ್ಬೇಕು ಹೇಳ್ರಿ, ಕೂಡಿಸ್ಬೇಕು. ಕೂಡಿಸಿ ಅದೇ ಚಿಹ್ನೆಯನ್ನ ಇಡಬೇಕು. ಸೊ ಮೈನಸ್ ಮೈನಸ್ ಸಜಾತಿಯ ಚಿಹ್ನೆಗಳದು ಏನಾಯ್ತು ಈಗ, 7 ಪ್ಲಸ್ 2 ಎಷ್ಟಾಯ್ತು, 9 ಆಯ್ತು. ಬಟ್ ಚಿಹ್ನೆ ಮೈನಸ್ ಬರ್ತೈತಿ. ಅದಾದ್ಮೇಲೆ ಎಷ್ಟಾಗತ್ ನೋಡ್ರಿ, ಇಲ್ಲೇ ಇಂಟು 2 ಅಂತ ಆಗತ್ತ, ಕರೆಕ್ಟ್. ಅದಾದ್ಮೇಲೆ ನೋಡ್ರಿ ಇಲ್ಲೇ ಸ್ವಲ್ಪ ಇದನ್ನ ರಬ್ ಮಾಡ್ತೇನೆ, ನೋಡ್ರಿ 3 ಪ್ಲಸ್ 1 ಡಿವೈಡೆಡ್ ಬೈ 16 - 9 ಎಷ್ಟಾಗತ್ ನೋಡ್ರಿ, 16 - 9 ಮಾಡ್ರಿ ಎಷ್ಟಾಗತ್ತ, 7 ಆಗತ್ತ, ಇಂಟು 2 ಆಗತ್ತ, ಹೌದಾ. 3 ಪ್ಲಸ್ 2 ಇಂಟು ಇಲ್ಲಿ ಏನಾದ್ರು ಕಟ್ತಾ ಹೋಗ್ತವೆ ನೋಡ್ರಿ, ಇಲ್ಲ, ಹೌದಾ. ಸೊ ಅವಾಗ ಏನಾಯ್ತು, 2 ಡಿವೈಡೆಡ್ ಬೈ 7 ಅಂತ ಆಯ್ತು. 3 ಪ್ಲಸ್ ಇದನ್ನ ಸ್ವಲ್ಪ ಕಟ್ತಾ ಹೊಡೀರಿ ನೋಡ್ರಿ, 7 ಒಂದ್ಲೆ, ಹೌದಾ. ಇಲ್ಲ 0.2 ಅಂದಾಗ 20 ಆಯ್ತು, 7 2 14 ಆಯ್ತು, ಹೌದಾ. 6 ಆಯ್ತು, 7 ಎಷ್ಟು, 7 8 56 ಆಯ್ತು. ಸೊ ಅಷ್ಟೆಲ್ಲ ಬೇಡ, ಜಸ್ಟ್ ನಮ್ಗ 0.2 ಬಂದಾಗ, ಹೌದಾ. ಸೊ ಈಗ ಎಷ್ಟಾಯ್ತು, 3.2 ಅಂತ ನಮ್ದು ಬಹುಲಕ ಬಂತು, ಹೌದಾ. 3.2 ಅಂತ ಬಂತು. ಈ ನಮಗ್ ಏನಾಗ್ಬೇಕು, ಇಲ್ಲಿ ಸಿಂಪಲ್ ನೆನ್ಪಿಟ್ಕೊರಿ, ಪಾಯಿಂಟ್ ಆದ್ಮೇಲೆ 1 ಡಿಜಿಟ್ ಬಂದ್ರೆ ನಾವು ಅಲ್ಲಿಗೆ ಆ ಲೆಕ್ಕವನ್ನ ಸ್ಟಾಪ್ ಮಾಡಬಹುದು. ಪೂರ್ತಿ ಮುಗಿಯೋ ಮಟ ಅಂತೂ ಮಾಡ್ಲಿಕ್ಕೆ ಇಲ್ಲ, ಹೌದಾ. ಸೊ ಗೊತ್ತಾಯ್ತು ನಿಮಗ. ಇನ್ನೊಂದ್ಸಲ ನೋಡ್ರಿ, ಎಲ್ ಪ್ಲಸ್ F1 ಮೈನಸ್ ಎಫ್ ನಾಟ್ 2 F1 ಮೈನಸ್ ಎಫ್ ನಾಟ್ ಮೈನಸ್ F2 ಇಂಟು ಎಚ್. ಇಲ್ಲೇ 3 8 - 7, ಹೌದಾ. ಇಲ್ಲೇ ನೋಡ್ರಿ 3 ಪ್ಲಸ್ 8 - 7 ಇಸ್ 1, 16 - 9 ಇಂಟು 2, ಅರ್ಥ ಆಯ್ತಾ. 3 ಆಸ್ ಇಟ್ ಈಸ್ 1/2 ಇಂಟು 2, ಹೌದಾ. 2/7 ಇದ್ದಾಗ 0.2 ಬಂತು. ಲಾಸ್ಟ್ ಟೋಟಲ್ ಆನ್ಸರ್ ಎಷ್ಟು ಬಂತು, 3.2 ಬಂತು. ಹಾಗಾದ್ರೆ ಈ ದತ್ತಾಂಶಗಳ ಒಂದು ಬಹುಲಕವನ್ನ ಸೂತ್ರದ ಮುಖಾಂತರ ನಾವು ಯಾವ ರೀತಿ ಬಿಡಿಸ್ಬೋದು ಅನ್ನೋದು ನಾವು ಸ್ಟೆಪ್ ಬೈ ಸ್ಟೆಪ್ ಕಲ್ತೀವಿ, ಅರ್ಥ ಆಯ್ತಾ. ಸೊ ಇವತ್ತು ಹೇಳಿರ್ತಕ್ಕಂತ ನಿಮಗ ಬಹುಲಕವನ್ನ ಕಂಡು ಹಿಡಿಯುವಂತ ಇದು ಸೂತ್ರದ ಮುಖಾಂತರ ಕಂಡು ಹಿಡಿಯುವಂತ ಏನಿದು ಸೂತ್ರವನ್ನ ಕಂಡು ಹಿಡಿಯುವಂತ ಪ್ರಾಬ್ಲಮ್ ನಿಮಗ ಕರೆಕ್ಟ್ ಆಗಿ ಅಂಡರ್ಸ್ಟ್ಯಾಂಡ್ ಆಯ್ತು ಅನ್ಕೊಂಡು ಇವತ್ತಿನ ಕ್ಲಾಸ್ ಅನ್ನ ಮುಗಿಸ್ತಾ ಇದ್ದೀನಿ. ಇನ್ನು ನೆಕ್ಸ್ಟ್ ಕ್ಲಾಸ್ ಒಳಗ ಮಧ್ಯಾಂಕವನ್ನ ಯಾವ ರೀತಿ ಕಂಡು ಹಿಡಿಬೇಕು, ಅದರದ ಫಾರ್ಮುಲಾ ಯಾವ ರೀತಿ ಇದಾವ ಅನ್ನೋದನ್ನ ನೆಕ್ಸ್ಟ್ ಕ್ಲಾಸ್ ಒಳಗ ನೋಡೋಣ. ಥ್ಯಾಂಕ್ ಯು.